ಹೋಗ್ಬೇಕು, ಕಣ್ಣು ಹೋದಲ್ಲಿ ಕಾಲು ಹೋಗ್ಬೇಕು. ಯಥೋ ಹಸ್ತ ತಥೋ ದೃಷ್ಟಿ. ಕಣ್ಣು, ಕಣ್ಣಿದ್ದಲ್ಲಿ ಕಾಲು ಹೋಗುವುದು ಹೇಗೆ ಅಂತ ತಲುಪಿಸಿ ನಾನು. ಈಗೂ ತರಬೇತಿ ಇದು. ಇವರು ನಿಮ್ಮ ಅಪ್ಪಯ್ಯನ ಅಲ್ಲ ಅಜ್ಜನ ಪ್ರಧಾನ ಕಲಾವಿದ, ನಮ್ಮ ಮೇಳದ ಪುಂಡು ವೇಷಧಾರಿ. ಇವರು ನಿಮ್ಮ ಮೇಳದ ಪುಂಡು ವೇಷಧಾರಿ. ಮೇಳ ಮಾಡೋದು ಬಹಳ ಸುಲಭ. ಹೌದಾ? ಅಂದ್ರೆ ಮೇಳ ಮಾಡ್ಲಿಕ್ಕೆ ಏನ್ ಬೇಕು? ಏನು ಬೇಡ, ಒಂದು ಇಷ್ಟೊತ್ತದ ಬಟ್ಟೆ ತುಂಡು ಸಾಕು. ಅಲ್ಲಿಗೆ ಪಯಣವೀರಿಸೂತ ಅಲ್ಲಿಗಲ್ಲಿಗೆ ಪಯಣವೀರಿಸೂತ ಪುನ್ನಲೋಚನೆಯನ್ನು ಕೂಡುತ್ತ ನಿಲ್ಲದೈತರೆ ನೀಲವಾದಿಗೆ ತಾವೆಲ್ಲ ಬಂದು ನಮಸ್ಕಾರ. ಒಳ್ಳೇದಾಗ್ಲಿ. ಯಜಮಾನ್ರಿ ನಂದು ಹಾಗೆ. ನಿಮ್ದು ಇರ್ಲಿ. ನಾನು ಕಲಾವಿದ ಆಗಿದ್ದಾಗ ಒಬ್ಬ ಸತ್ತವನು ನಮಸ್ಕಾರ ಕೊಡುವುದಿಲ್ಲ ಆಗಿತ್ತು. ಈಗ ಯಜಮಾನ ಆದ್ಮೇಲೆ ಉಂಟಲ್ಲ ಎಲ್ಲ ನಮಸ್ಕಾರ ಬರ್ತಾ ಉಂಟು. ಸ್ವಾಭಾವಿಕ. ಹೌದೌದು. ಯಜಮಾನ್ರಿಗೆ ಕೊಟ್ರೆ ಅವ್ರಿಗೆ ಅನುಕೂಲ ಉಂಟು, ಗೊತ್ತುಂಟು ಅದು. ಹಾಗಾಗಿ ಎಲ್ಲ ಕಲಾವಿದರು ಬಂದಿದ್ದಾರಲ್ಲ. ಈಗ ನಾವು ಈಗ ಬಂದಿದ್ದೇವೆ. ಮುಂದಿನ ವರ್ಷ ಮೇಲೆ ಹಾಕುವುದು, ಇನ್ನು ಮೇಲೆ ಹೋಗುವುದೇ ನೀವು. ಇನ್ನು ಮೇಲೆ ಹೋದಾಗೆ ನೀವು ಬಹಳ ಯೋಚನೆ ಮಾಡುವುದೇ ಬೇಡ, ಮತ್ತೆ ಮೇಲೆ ಹೋಗ್ಲಿಕ್ಕೆ ಕಷ್ಟಪಡುವುದೇ ಬೇಡ. ಅಲ್ಲ, ಇವತ್ತಿಗೆ ನಿರೀಕ್ಷೆ ಇರ್ಲಿಲ್ಲ, ಅಲ್ಲಿದ್ದೆ. ಅಲ್ಲ, ಹೌದೌದು, ಅನಿರೀಕ್ಷಿತವಾಗಿ ನಿಮ್ಮ ಆಗಮನ ಆಗಿದೆ, ನಮ್ಗೆ ಗೊತ್ತಾಗಿದೆ. ಮತ್ತೆ ನನಗೆ ಒಂದು ಕಲ್ಪನೆ ಏನುಂಟು ಗೊತ್ತುಂಟಾ? ಬಹುಶಃ ನೀವು ಮೇಲೆ ಹೋಗ್ಲಿಕ್ಕೆ ಹೆಚ್ಚು ಕಷ್ಟಪಡುವುದು ಬೇಡ, ನೀವು ಒಂದಿನ ರಂಗಸ್ಥಳದಲ್ಲಿ ಮೇಲೆ ಹೋಗ್ತೀರಿ ನೀವು. ಹಾಗೂ ಆಗಬಹುದು, ನಿರೀಕ್ಷಿತ. ಮತ್ತೆ ಹಾಗಾದ್ರೂ ಉಂಟಲ್ಲ ನೇರ ಮೋಕ್ಷವೇ. ಯಾಕಂದ್ರೆ ಇಲ್ಲಿ ಬಾಯಿ ನೀರು ಬಿಡ್ಲಿಕ್ಕೂ ಯಾರು ಇರುವುದಿಲ್ಲಲ್ಲ. ಅವಸರದಲ್ಲಿ ನೀರು ಹುಡುಕಿದ್ರು ಯಾರು ತಂದು ಕೊಡುವುದಿಲ್ಲ. ಹಾಗೆ ಆಯಾಸ ಆಗಿ ಒಳಗೆ ಹೋದವನಿಗೆ ನೀರು ಇರುವುದಿಲ್ಲ, ಇಲ್ಲಿ ಬಿದ್ದವನಿಗೆ ನೀರಲ್ಲಿ. ಇನ್ನು ಕೆಲವು ವೇಷ ಮಾಡಬೇಕು ಮಾಡಿ. ಅಯ್ಯೋ, ನೀವು ಈ ಕ್ಷೇತ್ರ ಬಿಟ್ಟರು ಉಂಟಲ್ಲ, ಇದು ಬಡವಾದ ಹಾಗೆ. ಹಾಗಾಗಿ ಈ ಕ್ಷೇತ್ರ ತಾವು ಬಿಡಬಾರದು, ಆಯ್ತಲ್ಲ. ನೋಡಿ, ಆದ್ರೆ ಒಂದು ಮೊದಲಿನ ಹಾಗಲ್ಲ. ಈಗ ಮೊದಲೆಲ್ಲ ಕರೆದು ಕಾರ್ಯಕ್ರಮ ಕೊಡ್ತಿದ್ರು. ಈಗ ನಾವೇ ನಮ್ದೊಂದು ಕಾರ್ಯಕ್ರಮ ಮಾಡಿಸಿ ಅಂತ ಕೇಳುವ ಕಾಲ ಇದೆ. ನಮ್ಮ ಮನೇಲಿ ನಾವು ಮಾಡಿಸ್ಕೊಂಡು ನಾವೊಂದು ಪಾತ್ರ. ಹೌದೌದು. ಹಾಗಾಗಿ ಈಗ ನೋಡಿ, ನಾವು ಇಲ್ಲಿಗೆ ಬಂದಿದ್ದಾಗಿದೆ. ಆದ್ರೆ ನಾವು ಕಲಾವಿದರು, ನಮ್ಮದೊಂದು ಮೇಳ, ನಾಟ್ಯ ತಂಡ ಇತ್ಯಾದಿ ಗೊತ್ತಾಗ್ಬೇಕಲ್ಲ. ಹಾಗಾಗಿ ನಾವಿಲ್ಲಿ ಗೊತ್ತಾಗುವುದು ಹೇಗೆ? ಪ್ರಚಾರ ಮಾಡಿಕೊಳ್ಳುವುದು ಕಷ್ಟ. ನಾವು ಕಲಾವಿದರು ಅಂತ ಹೇಳಲಿಕ್ಕೆ ಸಾಧ್ಯವಾ? ನಾವಿಲ್ಲಿ ನಮ್ಮ ಚಟುವಟಿಕೆಯಿಂದಲೇ ನಾವು ಕಲಾವಿದರು ಅಂತ ತೋರಿಸೋಣ. ಆಗ ಯಾರಾದ್ರೂ ಗಮನಿಸ್ತಾರೆ, ಅವರೇ ಬಂದು ಕೇಳ್ತಾರೆ. ಈ ಕುಣಿಯೂರು ಕಂಡ ಉಂಟಲ್ಲ, ಕೆಲವರಿಗೆ ಮಾತನಾಡಿಸುವ ಚಟ. ಹೌದೌದು, ಅವ್ರು ಸುಮ್ಮನೆ ಬಂದು ನೀವು ವೇಷ ಮಾಡುವರ, ಎಂತ ವೇಷ ಮಾಡ್ತೀರಿ ನೀವು? ಸುಮ್ಮನೆ ನಿನ್ನೆ ಎಲ್ಲಾಗಿತ್ತು, ನಾಳೆ ಎಲ್ಲಿ, ಮತ್ತೆ ಯಾರ್ಯಾರು ಇದ್ದಾರೆ, ನಮಗೆ ಏನ್ ಮಾಡಿದ್ರು ನೆನಪಾಗುವುದಿಲ್ಲ, ಅವ್ರು ಬಿಡುವುದಿಲ್ಲ. ಈಗೆಲ್ಲ ಕೇಳ್ತೇನೆ ದಿವಸಕ್ಕೆ 2-3 ಅಂತ. ಹೌದೌದು. ಹಾಗಾಗಿ ಅದನ್ನು ನಾವು ಅನುಕೂಲ ಮಾಡಿಕೊಳ್ಳಬೇಕು. ಗೊತ್ತಾಯ್ತಲ್ಲ? ಹಾಗಾಗಿ ಈಗ ನಾವಿಲ್ಲಿ ರಂಗದ ಇದು ತಾಲೀಮು ಆರಂಭ ಮಾಡೋಣ. ನಾನು ಹೇಳಿಕೊಡುವನ ಹಾಗೆ ನೀವು ಅದನ್ನು ಅಭಿನಯಿಸುವ ಕಥೆಯ ಇದನ್ನು ಮಾಡ್ತಾ ಇದ್ದೇವೆ ಅಂತ ಅದಿತ ಅಭ್ಯಾಸ ಮಾಡ್ತಾ ಇದ್ದಾರೆ ಎಲ್ಲ ಮಾಡೋಣ. ಹಾಗೆ ಯಾರಾದ್ರೂ ಗಮನಿಸ್ತಾರೆ, ಅದಿತ ಆರಂಭ ಮಾಡೋಣ. ಹೇಗುಂಟಲ್ಲ ನೋಡಿ, ಯಾರು ನೋಡ್ತಾ ಇದ್ದಾರೆ ನೋಡಿ, ಸ್ವಲ್ಪ ಯಾರಾದ್ರೂ ನೋಡಿದಾಗ ಸ್ವಲ್ಪ ಹೆಚ್ಚು ಮಾಡಬೇಕು. ತಾ ಹಸ್ತದಿಂದ ದಿಕ್ಕುತಕ ತಾ ತೋಂತದಿನ್ನಕ ತಾ ಹಸ್ತದಿಂದ ದಿಕ್ಕುತಕ ತಾ ತೋಂತದಿನ್ನಕ ಹೀಗೆ ಬರ್ಬೇಕು. ಆ ಸಮಯದಿಂದ ಬನಟ್ಟಿನದು ನಡೆದಂದು ನಾವು ಎಲ್ಲಿ ನೋಡ್ತೇವೆ ಅಲ್ಲಿಗೆ ನಮ್ಮ ದೃಷ್ಟಿ ಇರಬೇಕು. ಕೈ ಇದ್ದಲ್ಲಿ ಕಣ್ಣು ಹೋಗ್ಬೇಕು, ಕಣ್ಣು
ಕಾಲು ಹೋಗ್ಬೇಕು. ಗೊತ್ತಾಯ್ತಲ್ಲ? ಯಥೋ ಹಸ್ತ ತಥೋ ದೃಷ್ಟಿ. ಅದು ಕೈ ಇದ್ದಲ್ಲಿಗೆ ಕಣ್ಣು. ಕಣ್ಣಿದ್ದಲ್ಲಿ ಕಾಲು ಹೋಗುವುದು ಹೇಗೆ ಅಂತ ತಲೆಬಿಸಿ ನನಗೆ. ಈಗೂ ತರಬೇತಿ ಇದು. ನೋಡುವ. ಕಣ್ಣಿದ್ದಲ್ಲಿ ಕಾಲು. ಹಾಗೆ ಮತ್ತೆ ನಾವು ಹೆಜ್ಜೆ ಹಾಕುವಾಗ ಉಂಟಲ್ಲ, ಅದು ಕೆಸರು ತುಳಿದ ಹಾಗಿರ್ಬೇಕು. ಅಂದ್ರೆ ಅಷ್ಟು ಗಟ್ಟಿತನ, ಆ ಲಯ ಅಷ್ಟು ಗಟ್ಟಿತನ ಬೇಕು. ಅದಾಯ್ತಲ್ಲ, ಭೂಮಿ ತಾಯಿ ತುಳಿಯುವುದು ಅಂತ ಹೇಳ್ತಾರೆ. ಹಾಗೆ ಮಾತ್ರ ಒಳ್ಳೆ ತಗೊಳ್ಬೇಕಲ್ಲ. ಹೌದೌದು, ಅದು 3-3.5 ಮಾತ್ರ ಹೀಗೆಲ್ಲ ಬೇಕು. ಓಯ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ತಾವ್ಯಾರು ಗೊತ್ತಾಗ್ಲಿಲ್ಲ? ನಾವು ಇದೇ ಊರಿನವರು. ಓಹೋ, ನನಗೆ ಆಶ್ಚರ್ಯ ಆಯ್ತು. ಏನು? ನಮ್ಮ ಪುರಬಾಯ ಹೇಗುಂಟು ಅಂತ ಹೀಗೆ ನೋಡ್ಕೊಂಡು ಬರುವಾಗ ಬಹಳ ಜನ ಒಟ್ಟಾಗಿದ್ದೀರಿ. ಹೌದು, ಸಣ್ಣವರು ದೊಡ್ಡವರು ಚಿಕ್ಕವರು ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದಾರೆ. ಅದರಲ್ಲಿ ನೀವು ಮಧ್ಯೆ ನಿಂತ್ಕೊಂಡು ಏನೋ ಅವ್ರಿಗೆ ಹೇಳಿಕೊಡ್ತಾ ಇದ್ದೀರಿ. ಹೌದೌದು, ನಮ್ದು ಅಭ್ಯಾಸ. ತರಬೇತಿ ಅಂತ ತರ್ತಾ ಇತ್ತು. ಹೌದೌದು. ಆದ್ರೆ ನೀವು ಯಾರು, ಯಾವ ತಂಡದವರು, ಯಾವ ಊರಿನವರು, ಎಂತ ಕತೆ ಅರ್ಥ ಆಗ್ಲಿಲ್ಲ. ಓ, ನಮ್ಮ ಪರಿಚಯ ಹೌದು, ಮಾಡಿಕೊಡ್ತೇವೆ. ನಾವು ಈ ಊರಿಗೆ ಹೊಸಬರು. ಅಲ್ಲ ಅದು ಗೊತ್ತಾಯ್ತು ನನಗೆ. ನಮ್ಮದ್ದು ಹಾ. ನಾಟ್ಯದ ತಂಡ. ಮೇಳ ಮೇಳ ಮೇಳವ? ಮೇಳ. ನಮ್ಮ ಮೇಳದ ಹೆಸರು ಹಾ, ಅರ್ಧನಾರೀಶ್ವರ ನಾಟ್ಯ ಸಂಘ ಅಂತ. ಅರ್ಧನಾರೀಶ್ವರ. ಆ ಹೆಸರು ಯಾಕಿಟ್ಟಿದ್ದೇವೆ? ಏನು ಗೊತ್ತಿಲ್ಲ. ಅರ್ಧ ಹೆಂಗಸರು ಅರ್ಧ ಗಂಡಸರು ಇದ್ದಾರೆ. ಹಾ ಸರಿ ಉಂಟು. ಅಂದ್ರೆ ಇದ್ದವ್ರು ಅರ್ಧ ಹೆಂಗಸರು ಅಂತಲ್ಲ, ಇದ್ದವರಲ್ಲ, ಇದ್ದವರು ಅವರು ಅರ್ಧ ಹೆಂಗಸರು ಅರ್ಧ ಗಂಡಸರು ಅಂತಲ್ಲ. ಹಾ. ಮತ್ತೆ ಇದು ಅಂತ ತಿಳ್ಕೊಳ್ಬೇಡಿ. ಅದೇ ನೋಡುದು. ಅದಲ್ಲ, ಹಾ. ಅಂದ್ರೆ ಕೆಲವರು ಹೆಂಗಸರಿದ್ದಾರೆ, ಕೆಲವರು ಗಂಡಸಿದ್ದಾರೆ. ಗಂಡಸರಿದ್ದಾರೆ. ಆಣ್ಪಣ್ಣಿಲ್ಲ. ಇರ್ಲಿ 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 ಇರ್ಲಿ. ಈಗ ಮೇಳ ಅಂತ ಹೇಳಿದ್ರಿ, ಹೌದು. ನೀವು ಮೇಳಕ್ಕೆ ನಾನು ಯಜಮಾನ. ಆ? ಹಾ. ಹೊಟ್ಟೆ ನೋಡಿದಾಗಲೇ ಗೊತ್ತಾಗ್ಬೇಕು ನಿಮ್ಗೆ. ಅದೇ ನನಗೆ ಅನುಮಾನ ಆಯ್ತು. ಹಾ. ಯಜಮಾನ್ರಿ ಮಾತ್ರ ಹೀಗೆ ಬರ್ತದೆ ಬಿಟ್ರೆ ಕಲಾವಿದರಿಗೆ ಹೀಗೆ ಬರೋದಿಲ್ಲ ಅಂತ. ಅದು ಯಜಮಾನರಿಗೆ ಯಾಕೆ ಬರ್ತದೆ ಗೊತ್ತಾಯ್ತಾ ನಿನಗೆ? ಯಾಕೆ? ಅಂದ್ರೆ ಕೆಲವರು ತಪ್ಪು ತಿಳ್ಕೊಳ್ತಾರೆ, ಕಲಾವಿದರು ದುಡ್ಡು ತಿಂದು ಹೊಟ್ಟೆ ಬರ್ತದೆ ಅಂತ. ಹಾ. ಹಾಗಲ್ಲ, ಹಾ. ಅಂದ್ರೆ ಕೆಲಸ ಕಡಿಮೆ ಆಗ್ತದೆಯಲ್ಲ, ಹಾ. ಹಾಗಾಗಿ ಬಿಡ್ತದೆ. ಹಾಗಾಗಿ ಇರ್ಲಿ ಇರ್ಲಿ. ನಿಮ್ಮದು ಮೇಳ ಅದ್ರ ಆಶ್ಚರ್ಯ. ಈ ಕಾಲದಲ್ಲಿ ಮೇಳ ಕಟ್ಕೊಂಡು ತಿರುಗುವುದು ಬಹಳ ಕಷ್ಟ ಅಲ್ವಾ? ಮೊದಲು ಕಷ್ಟ ಇತ್ತು, ಈಗ ಸುಲಭ. ಎಂತ ಹೇಳ್ತೀರಿ ನೀವು? ಇಲ್ಲಪ್ಪ, ಈಗಲೇ ಕಷ್ಟ. ಇಲ್ಲಪ್ಪ. ಹೇಗೆ? ಮೇಳ ನಮ್ಮ ಅನುಭವ ನನಗಿಲ್ಲ. ಯಜಮಾನ್ರು ನೀವು. ನಾನು ಹೇಳ್ತೇನೆ, ಯಾಕೆ ಹೇಳಿ. ಮೇಳ ಮಾಡುವುದು ಬಹಳ ಸುಲಭ. ಹೌದಾ? ಹಾ. ಅಂದ್ರೆ ಮೇಳ ಮಾಡ್ಲಿಕ್ಕೆ ಏನ್ ಬೇಕು? ಏನು ಬೇಡ. ಓಯ್, ಒಂದು ಇಷ್ಟೊತ್ತದ ಬಟ್ಟೆ ತುಂಡು ಸಾಕು. ಒಂದು ಅಲ್ಲುಂಟು ನೋಡಿ, ನಾಮಫಲಕ. ಅರ್ಧನಾರೀಶ್ವರ ನಾಟ್ಯ ಸಂಘ, ಇಷ್ಟಿದ್ರೆ ಸಾಕು. ಎಂತ ಮಾತಾಡ್ತೀರಿ ನೀವು? ಹಾ. ಅದು ಇದ್ರ ಮೇಳ ಅಂತ ಆಗ್ತದ? ವೇಷಧಾರಿಗಳು ಬೇಡವಾ? ಅತಿಥಿ ಕಲಾವಿದರು ಹೆಸರು ಮಾತ್ರ ನಿಮ್ಮ ಮೇಳದ್ದು, ಕಲಾವಿದರು ಯಾರು ನಿಮ್ಮವರಲ್ಲ. ನಾವೊಬ್ಬರೇ ಕಲಾವಿದ. ಇದ್ರ ರಗಳೇ ಇಲ್ಲ. ಹಾಗಾದ್ರೆ ಎಲ್ಲ ಅತಿಥಿ ಕಲಾವಿದರಲ್ಲಿ ನಿಮ್ದು ಯಜಮಾನಕ್ಕೆ ಹೇಗೆ ಸಂಪಾದನೆ ಆಗ್ಬಹುದಾ? ಆಗ್ತದೆ. ಹಾ. ಹಾ. ಅಂದ್ರೆ ಇವತ್ತು ಕಲಾವಿದರನ್ನು ಕರೆಯುವುದು, ಹಾ. ಒಳ್ಳೆ ರೀತಿಯಲ್ಲಿ ಆಯ್ತಾ, ಹಾ. ಒಟ್ಟಾಯ್ತಾ ಹಾ. ಕೊಡುವುದು. ಹಾ. ಅಲ್ಲಿದ್ರೆ ಬರೋ ಸಾರಿ ಅವನನ್ನು ಬಿಟ್ಟು ಬಿಡುವುದು, ಬೇರೆ ಮತ್ತೊಬ್ಬರನ್ನು ಕರೆಯುವುದು. ನಿಮ್ಮ ಯಜಮಾನಕ್ಕೆ ಬಿಗು ಉಂಟು ಮಾರ್ರೆ. ಇರ್ಲಿ, ಇವರಲ್ಲಿ ನಿಮ್ ತಂಡದವರೇ. ಮತ್ತೆ ಹಾ. ಮತ್ತೇನು ಬೇಕು? ಇದು ಬೇಕು. ಯಾವುದು? ಆಭರಣ. ಆಭರಣ ಬೇಕು. ವೇಷಭೂಷಣ ಅಲ್ವಾ? ಬಣ್ಣ ಬೇಕು. ಅದು ಬಾಡಿಗೆ ಸಿಗ್ತದೆ. ಬಾಡಿಗೆಗೆ? ಹೌದು, ಹಾ. ಅದು ಮೇಳದಲ್ಲಿಲ್ಲ. ಹಾ, ಆಯಾಯ ಅಲ್ಲಿ ಕರೆಸಿ ಬಿಟ್ರೆ ಆಯ್ತು. ಅಷ್ಟೇ. ರಂಗ ಸಜ್ಜಿಕೆ ಅವು ಬೇಕಲ್ಲ. ಅವರು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದವರು ಮಾಡಿಕೊಡ್ತಾರೆ. ಧ್ವನಿವರ್ಧಕ ಅದು ಅವರೇ ಕರೆಸ್ತಾರೆ. ನಿಮ್ದು ನಮಗೆ ಧ್ವನಿವರ್ಧಕ ಮತ್ತೆ ಬೆಳಕು ಉಂಟಲ್ಲ, ಹಾ. ಅದು ಹೇಗಿದ್ರು ಕಳೀತದೆ. ಯಾಕೆ ಅದು? ಅದು ಹಾಗಲ್ಲ. ಹಾ. ಅಂದ್ರೆ ಒಂದು ನಿಮಗೆ ಬಹುಶಃ ಅದರ ಅನುಭವ ಇಲ್ಲ. ಕೇಳುದಲ್ವಾ? ಬೆಳಕಂತೂ ಆಯ್ತಲ್ಲ, ಹಾ. ಆ ಧ್ವನಿವರ್ಧಕಕ್ಕೆ ನಮ್ಮ ಕಲಾವಿದರನ್ನು ಕಂಡ್ರೆ ಆಗೋದಿಲ್ಲ. ಹಾ, ಹಾ, ಹಾ. ಹೆಚ್ಚಿನ ಕಡೆ ಹಾ, ಹಾ. ಅದು ಸಭಾ ಕಾರ್ಯಕ್ರಮ ಮತ್ತೆ ಯಾವ್ದಾದ್ರು ನಾಟ್ಯ ಗಿಟ್ಯ ಇತ್ಯಾದಿ ಇದ್ದಾಗ ಅದು ಸರಿ ಇರ್ತದೆ. ಹಾ. ಕಲಾವಿದ ಬಂದ ತಕ್ಷಣ ಹಾ, ಅದಕ್ಕೂ ಅವ್ರಿಗೂ ಆಗುದಿಲ್ಲ ಬಹುಶಃ. ನನಗೆ ಆರಂಭದಲ್ಲೇ ಗೊತ್ತಾಗಿದೆ. ಹಾ, ಹಾ, ಹಾ. ಹಾಗಾಗಿ ಹಾ. ಅದ್ರ ಬಗ್ಗೆ ಹೆಚ್ಚು ತಲೆ ಕಾಯಿಸಿಕೊಳ್ಳುವುದಿಲ್ಲ ನಾವು. ಬೇರೆ ಬೇರೆ ಬಾಡಿಗೆ ತಂದು ನಿಮ್ಮ ಯಜಮಾನಕ್ಕೆ ನಮ್ದು ಮೇಳ. ಮೇಳ ಯಜಮಾನ. ಹಾಗಾಗಿ ಒಂದು ಮೇಳ ಕಟ್ಟುವುದು ಬಹಳ ಸುಲಭದ ಕೆಲಸ. ಹಾ, ಹಾ. ಒಂದು ಬಟ್ಟೆ ತುಂಡಿದ್ರು ಒಂದು ಮೇಳ ಆಗಿ ಹೋಯ್ತು. ಹೆಸರಾದ ಸೈ ಹೆಸರಾದ್ರೆ ಸಾಕು. ಇರಲಿ. ಹಾ. ಇವರಲ್ಲಿ ನಿಮ್ಮವರಯ್ಯ? ನಮ್ಮ ಕಲಾವಿದ್ರು, ಎಲ್ಲ ಕಲಾವಿದ್ರೆ. ಇವರು ನಿಮ್ಮ ಅಪ್ಪಯ್ಯನ ಅಲ್ಲ ಅಜ್ಜನ? ಪ್ರಧಾನ ಕಲಾವಿದ. ನಮ್ಮ ಮೇಳದ ಹಾ. ಪುಂಡು ವೇಷಧಾರಿ.
ಇವರು ನಿಮ್ಮ ಮೇಳದ ಪುಂಡು ವೇಷಧಾರಿ ಅಂದ್ರೆ ಬಾಲ ಕಲಾವಿದ. ಇವರು ಬಾಲ ಅವ್ರು ಬಾಲ ಅಲ್ಲ, ಮತ್ತೆ ಅವ್ರ ಬಾಲ ತುಂಡು ಮಾಡ್ಲಿಕ್ಕೆ ಒಂದು ಹೋಗ್ಬೇಡ ನೀನು. ಇವರು ಬಾಲ ಕಲಾವಿದರು. ಹೌದು. ಇರ್ಲಿ, ಹೌದು. ಈಗ ಅವ್ರು ಮಾಡುವ ವೇಷ ಅದು ಬೇಕು ನನಗೆ. ಅವರು ಹಾ. ಸಾಮಾನ್ಯ ಅಭಿಮನ್ಯು, ಹಾ ಆ, ಬಾಲಕೃಷ್ಣ. ಬಾ ಬಾಲಕೃಷ್ಣ ಅಂದ್ರೆ ಈ ಪೂತನಿ ಸಂಹಾರದ ಕೃಷ್ಣನು ಬಂತು. ಹಾ 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 ಪೂತನ ಸವಾರ ಕೃಷ್ಣ ಇವ್ರು ಮಾಡ್ತಾರ. ಹೌದು. ಗೋಪಿ ಕೃಷ್ಣ. ಇದು ಅಲ್ಲ, ರಂಗಕ್ಕೆ ಅವರೇ ಹೋಗ್ತಾರ, ನೀವು ಹೊರಿಸಿ ಬಿಡುವುದಾ? ಅದೊಂದು ಸಮಸ್ಯೆ ನಮಗೆ. ರಂಗಸ್ಥಳ ಎತ್ತರ ಇದ್ದರೆ ಉಂಟಲ್ಲ, ಹಾ. ನಾವೇ 4-4 ಜನ ಸೇರಿ ಹತ್ತಿ ಬಿಡುದು. ಬಹುಶಃ ಅವ್ರದ್ದು ಮುಗಿದ್ಮೇಲೆ ಕರ್ಕೊಂಡು ಬರುದು ನೀವೇ. ಅಲ್ಲಿ ಹೋದ ನಂತರ ಉಂಟಲ್ಲ, ಅದು ಬೇರೆ ಬೆಂಕಿ ಚೆಂಡು ಹೌದು. ಅವ್ರದ್ದು ಮುಗಿದ ಮೇಲೆ ನೀವು ಹೊತ್ಕೆ ಬರುದು. ಮತ್ತೆ ಹಾ. ನಮ್ಮ ಕ್ಷೇತ್ರದಲ್ಲಿ ಉಂಟಲ್ಲ, ಹಾ. ಅವನಿಗೆ ವಯಸ್ಸಾಯ್ತು ಎನ್ನುವುದು ಮುಖ್ಯ ಅಲ್ಲ. ನಾವು 70 ಬಿಟ್ಟು 80 ಆದ್ರೂ ನಾವು ಪುಂಡು ವೇಷವನ್ನೇ ಮಾಡಿಸ್ತೇವೆ. ಅಲ್ಲ, ಅದು ಯಾಕಂದ್ರೆ ಮುಖದಲ್ಲಿ ತುಂಬಾ ನೆರಿಗೆ ಇರ್ಲಿ, ಕೆಲವರು ಹಲ್ಲು ಬಿದ್ದು ಹೋಗ್ಲಿ, ಕೆಲವರು- ನಾವು ಅಭಿಮನ್ಯ ಮಾಡಿಸೋದು ಬಿಡುದು. ಅಲ್ಲ, ಕೆಲವರಿಗೆ ವರ ಅದು. ಹಾ. ವರ್ಷ 60 ಆದ್ರೂ ಹಾಗೆ ಕಾಣುವುದೇ ಇಲ್ಲ, ನೆರಿಗೆ ಬೀಳುವುದೇ ಇಲ್ಲ, ಇರುವುದೇ 3 ಗೇಣಲ್ಲ, ಹೌದೌದು. ಸಮಸ್ಯೆ ಇಲ್ಲ. ಇರ್ಲಿ, ಸುಕ್ಕ ಬೀಳಲಿಕ್ಕೆ ಜಾಗವೇ ಇರುವುದಿಲ್ಲ. ಇಲ್ಲ ಇಲ್ಲ, ಆಗ್ಲಿ ಆಗ್ಲಿ, ಸಂತೋಷ. ಅವರು ಬಾಲ ಕಲಾವಿದ್ರು ಅಂತ ಆಯ್ತು. ಬಾಲ ಕಲಾವಿದ್ರು. ಸಣ್ಣ ಸಣ್ಣ ವೇಷ ಮಾಡುವ ಸಣ್ಣ ಸಣ್ಣ ಅಭಿಮನ್ಯು, ಹಾ. ಬಬ್ರುವಾಹನ, ಹಾ. ಕೃಷ್ಣ, ಹಾ. ಈ ಲೀಲಾ ಕೃಷ್ಣ ಅಷ್ಟೇ ಅಲ್ಲ, ದೊಡ್ಡ ಕೃಷ್ಣನನ್ನು ಮಾಡ್ತಾರೆ. ಹಾ ಹಾ ಹೌದೌದು. ಹೌದಾ? ಹಾ. ಆಮೇಲೆ ಅದಲ್ಲ, ಇವರು ಇವರು ಏನ್ ಮಾಡುವುದು? ಇವರು ಹಾ. ಪರ್ವತ ಭೀಷ್ಮ. ಇನ್ನೊಂದು 15 ವರ್ಷ ಮೇಲಾದ್ರೆ ನಾವು ಅಂತಿದ್ನೋ ಏನೋ, ಈಗಲೇ ಪರ್ವತ ಭೀಷ್ಮನ. ನಿಮಗೆ ಗೊತ್ತಿಲ್ಲ, ಆದ್ರೆ ಮುಖದಲ್ಲಿ ವರ್ಚಸ್ಸು ಉಂಟು. ಉಂಟುಂಟು. ಮತ್ತೊಂದು, ಹಾ. ಇವರು ಪ್ರಹ್ಲಾದ ಮಾಡ್ತಾರೆ. ಆಗ್ಲಿ, ಅವ್ರು ಪ್ರಹ್ಲಾದ ಮಾಡ್ಲಿ, ಹಿರಣ್ಯಕಶಿಪು ಮಾಡುವುದು ಯಾರು? ನಿಮ್ಮದು ಬಿಗು ಮೇಳ. ನೀವು ಹಾ. ಅವರ ಹಿರಣ್ಯಕಶಿಪು ನೋಡ್ಲಿಲ್ಲ. ಪ್ರವೇಶ ಆದ್ರೂ ಸಾಕು, ಹಾ ಬುರು 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 ಜನ ಎದ್ದು ಹೋಗ್ತಾ ಇರ್ತಾರೆ. ಯಾಕೆ? ಯಾಕೆ? ಹೆದರಿಕೆಯಿಂದ, ಹೆದರಿಕೆಯಿಂದ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಅಂತ ರೀತಿ ಭೀಕರ. ಭಯಂಕರ ಭೀಕರ ವೇಷ. ಆ. ಇವರದ್ದು ಮೊನ್ನೆ ಹಾ ಒಂದು ಹಿರಣ್ಯಕಶಿಪು ಮಾಡಿದಾಗ ಇವರು ಒಂದು ಹುಡುಗಿಯನ್ನ ಹಾ ಎಂತಾಯ್ತು? ಎಷ್ಟು ಎಬ್ಬಿಸಿದ್ರು ಹೇಳುವುದಿಲ್ಲ. ಹಾ ಹಾ. ಆಮೇಲೆ ಎಲ್ಲರೂ ಏನ್ ತಿಳ್ಕೊಂಡ್ರು? ಹಾ. ಸ್ಮೃತಿ ತಪ್ಪಿ ಹೋಯ್ತು ತಿಳ್ಕೊಂಡ್ರು. ಹಾ ಕೊನೆ ಗೊತ್ತಾಯ್ತು ನಿದ್ದೆ ಬಂದಿತ್ತು ಅವಳಿಗೆ ಅಂತ. ಹಾ ಹಾ ಹಾಗೆ ಹಾಗೆ ಆ ರೀತಿ ಬಿಗಿ ವೇಷ. ಈಗ ಹಿರಣ್ಯಕಶಿಪು ಉಂಟಲ್ಲ, ಹಾ. ಅಯ್ಯೋ, ಅದ್ಭುತ. ಇರ್ಲಿ, ಈಗ ಭೀಮ ಹಾ. ಇತ್ಯಾದಿ ಎಲ್ಲ ಇವರದ್ದೇ. ಹೌದು. ಅವ್ರು- ಬಕಾಸುರನನ್ನು ಮಾಡ್ತಾರೆ. ಯಾವ್ದ? ಬಕಾಸುರ. ಒಳ್ಳೆ ಬಕಾಸುರ. ಅದು ವೇಷ ಕೊಟ್ಟೆ ತಪ್ಪು ಮಾಡಿದೆ. ಈಗ ದಿನಕ್ಕೆ 3-4 ಸಾರಿ ಊಟ ಮಾಡುವುದಕ್ಕೆ ಆರಂಭಿಸಿದ್ದಾನೆ. ಇವರು ಇವರ ಅವರು ಸ್ತ್ರೀ ವೇಷಧಾರಿಗಳು. ಇವರು ಸರಿ ವೇಷ. ನಿಮ್ಗೆ ಅನುಮಾನ ಬರಬಹುದು, ಕೇಳು. ಈಗ ಹೀಗೆ ಹಾ. ಸ್ತ್ರೀ ವೇಷ ಮಾಡಿದ್ರೆ ಸಾಕು, ಹಾ. ಒಂದು ಜನ ಗಂಟು ಬೀಳುವುದವರಿಗೆ. ಅದು ಹೇಳುವುದಲ್ಲ, ನಮ್ಮನೆಗೆ ಬನ್ನಿ, ನಮ್ಮನೆಗೆ ಬನ್ನಿ, ನಮ್ಮನೆಗೆ ಬನ್ನಿ, ನಮ್ಮನೆಗೆ ಬನ್ನಿ. ನೀವು ಸಿರಿವೇಷ ಮಾಡಿದ್ರ? ಅವ್ರು ಹೋಗುದಿಲ್ಲ, ಆ ಪ್ರಶ್ನೆ ಬೇರೆ. ಬಹುಶಃ ಅವ್ರು ಸಿರಿವೇಷ ಮಾಡಿದ್ರೆ ನೀವು ಬೇರೆ ಕೆಲಸ ಇಲ್ಲ, ಬಹುಶಃ ಅವ್ರು ಸುತ್ತೇ ತಿರುಗುದ ಅಂತ. ಅವ್ರನ್ನ ಕಾಪಾಡಿಕೊಳ್ಳುವುದೇ ಕಷ್ಟ ಆಗಿದೆ. ಕಷ್ಟ ಕಷ್ಟ. ಹೌದೌದು. ಅಂತದ್ರಲ್ಲಿ ಮೇಳ ಮಾಡ್ತಿರಲ್ಲ ಮಾರ್ರೆ. ಹೌದೌದು. ಆಗ್ಲಿ. ನಂತರ ನಾನು ಹಾ ನೀವು ಯಜಮಾನ ಆಗುವ ಮೊದಲು ಭಾಗವತ ಗೊತ್ತರ ವೇಷವನ್ನು ಮಾಡ್ತಿದ್ದೆ. ಮೇಳದ ಯಜಮಾನಿಕೆ ಮಾಡ್ಬೇಕು ಅಂತ ಆದ್ರೂ ಎಲ್ಲ ರೀತಿ ಅನುಭವ ಬೇಕು ಅಂತ ನಾವು ಕೇಳಿದ್ದೆ. ಹೌದು, ವೇಷವನ್ನು ಮಾಡ್ತಿದ್ದೆ. ಹಾ, ಹಾ. ಹೌದು. ಹೇಗೆ? ಎಲ್ಲ ವೇಷ ಎಲ್ಲ ವೇಷ. ಹಾ. ಯಾರು ಕಲಾವಿದರು ಬರ್ತಿದ್ರು ಆ ವೇಷ ಮಾಡೋದು. ಅದ್ರಲ್ಲೇ ಪಾಪ ಅದರಲ್ಲೇ ಇದೆ. ಹಾ, ಆಯ್ತು. ಹಣ್ಣಾತೆಲ್ಲ ಅದ್ರಲ್ಲೇ. ಹಾ. ಆಮೇಲೆ ಭಾಗವತಿಗೆ ಭಾಗವತಿಗೆ ಹಾ ಅದು ನೀವು ಆ ಕಾಲದಲ್ಲಿ ಹುಟ್ಲಿಲ್ಲ ಬಹುಶಃ. ಇಲ್ಲ ಇಲ್ಲ ಇಲ್ಲ. ಅಯ್ಯ, ಹೇಗೆ? ಅದು ಬರ ಹಾ. ಒಂದೇ ಪದ್ಯ, ಒಂದೇ ಪದ್ಯ, ಒಂದು 7-8 ರಾಗವನ್ನು ಸೇರಿಸಿ ಹೇಳ್ತಿದ್ದೆ. ಒಂದು ಪದ್ಯ 8 ರಾಗ. ನನಗೂ ಗೊತ್ತಿಲ್ಲಾಗಿತ್ತು ಅದು. ಹಾ, ಹಾ. ಮನೆಗೆ ಯಾರೋ ಗೊತ್ತಿದ್ದವ್ರು ಹೇಳಿದ್ರು 7-8 ರಾಗ ಸೇರ್ತದಕ್ಕೆ ಅಂತ. ಅಲ್ಲ, ಸರಿ ಉಂಟು. ಒಂದು ಪದ್ಯಕ್ಕೆ 8 ರಾಗ ಸೇರಿಸಿದ ಮೇಲೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಅದು. ಹಾಗೆ 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 ಹೀಗೆ ಹಾ ಅಲ್ಲ, ಇದು
ಬೇಸರ ಮಾಡಬೇಡಿ. ಹಾ, ಇದೆಂತ ಸಂಪ್ರದಾಯ. ಓ, ಈ ಕಿವಿಗೆ ಕೈ ಹಚ್ಚಿಕೊಂಡು ಪದ್ಯ ಹೇಳುವ ಸಂಪ್ರದಾಯ. ಅವರಿಗೆ ಸಂಪ್ರದಾಯ ಭಾಗವತರು ಹೇಳ್ತಾರೆ. ಆಗಲಿ. ಈಗ ನೀವು ಹಾಗೆ ಮಾಡಿದ್ರಲ್ಲ, ಹಾ. ಯಥಾರ್ಥ ನೀವು ಸಂಪ್ರದಾಯಕ್ಕೆ ಹಾಗೆ ಮಾಡಿತ್ತು ಹಾ. ಅಲ್ಲ, ನೀವು ಹೇಳಿದ ಪದ್ಯ ನಿಮಗೆ ಕೇಳಲಿಕ್ಕಾಗದೆ ಹಾಗೆ ಮಾಡಿತ್ತು. ನಂಗೊಂದು ಮಾಡಿ. ಅದಕ್ಕೆ ಕೈ ಇಟ್ಕೊಳ್ಬೇಕಾದಿಲ್ಲ, ಹಾ. ನಾವು ಸುತ್ತಿಕೊಳ್ತೇವೆ. ನಮಗೆ ಕೇಳಬಾರದು ಅಂತ. ಎರಡೂ ಕಡೆ. ಹೌದೌದು. ಆದ್ರೆ ಈಗ ಇವರೆಲ್ಲ ಹಾಗಲ್ಲ, ಒಂದು ಬಿಟ್ಕೊಳ್ತಾರೆ. ಯಾಕೆ? ಅವ್ರು ಏನು ಹೇಳಿದಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಅದಕ್ಕೆ. ಇನ್ನು ಹಾ. ನಮ್ಮಲ್ಲಿ ವಾದಕರು. ಹೌದು, ಮದ್ದಲೆ, ಚಂಡೆ, ಮದ್ದಲೆಗಾರ ಅದ್ಭುತ. ಅದ್ಭುತ. ಕೈ ಚಳಕ ನೋಡ್ಬೇಕು. ಹಾ. ಮತ್ತೆ ಇಷ್ಟಕ್ಕೂ ಆಪತ್ಕಾಲದಲ್ಲಿ ಮರ್ಯಾದೆ ಉಳಿಸುವುದುಂಟಲ್ಲ, ಹಾ. ಅದು ಬೇರೆ ಅಂದ್ರೆ ವಿಶೇಷ. ಮದ್ದಲೆಯವರು ಹಾಗೂ ಚಂಡೆಯವರು ಹಾಗೆ. ಹೌದಾ? ಹಾ. ಹಾ. ಒಂದು ದಿನ ಹಾ. ಮದ್ದಲೆ ಬಾರಿಸುವಾಗ ಕೈ ಒಳ ಹೊಕ್ಕೋಯ್ತು. ಹಾ 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 ಹಾ. ಅಂದ್ರೆ ಹಾ. ಅದಕ್ಕೆ ಚರ್ಮ ಹಾಕಿಸಿದ 8 ವರ್ಷ ಆಗಿತ್ತು. ಹಾ. ಅಲ್ಲಿ ಹಳತ್ತಾಗಿ ಕೈ ಒಳ ಹೊಕ್ಕೋಯ್ತು. ಆಮೇಲೆ ಆದ್ರೂ ಅಲ್ಲೇ ಕೈ ಇಟ್ಕೊಂಡು ಬಾರಿಸಿ ಬಾರಿಸಿ ಜನ ಏನ್ ಹೇಳಿದ್ರು ಗೊತ್ತುಂಟಾ? ಹಾ. ಅಯ್ಯೋ, ಇವತ್ತೇನೋ ಹೊಸ್ತು ಕೊಟ್ಟ, ಇವತ್ತು ಹೊಸ ರೀತಿಯಲ್ಲಿ ಬಾರಿಸಿದ. ಇವನು ಹರಿದೋದವ್ರಿಗೆ ಗೊತ್ತಿಲ್ಲ, ಪ್ರೇಕ್ಷಕರಿಗೆ ಗೊತ್ತೇ ಆಗ್ಲಿಲ್ಲ. ಬುದ್ಧಿವಂತಿಕೆ ಬೇಕು. ಹೌದು. ಹೌದಪ್ಪ. ಅವ ಒಂದಿನ ಹಾ. ಚಂಡೆ ಬಾರಿಸುವ ಕೋಲೆ ಬಿಟ್ಟು ಬಂದಿದ್ದಾನೆ. ಕೋಲೆ ಇಲ್ಲ. ಕೋಲೆ ಇಲ್ಲ. ಆಮೇಲೆ ಕೊನೆ ತಕ್ಷಣ ಅಲ್ಲಿ ಬೇಲಿ ಇತ್ತು. ಹಾ. ಮುರಿದದ್ದು 2 ಕೋಲು. ಬೇಲಿ ಕೋಲಲ್ಲಿ ಬೇಲಿ ಕೋಲಲ್ಲೇ ಚಂಡೆ. ಚಂಡೆ ಬೆಳವರೆ ಬಾರಿಸಿ ಬಿಟ್ಟಲ್ಲ. ಹಾ. ಅದ್ರಲ್ಲೇ ಅಲ್ಲ, ಬೆಳಗೊರೆ ಭಾರತಿ ಒಬ್ಬರೇ ಬಹುಶಃ. ಹಾಗಾಗಿ ಹೀಗೆ ಅಂದ್ರೆ ನಮ್ಮ ಆಪತ್ಕಾಲದಲ್ಲೂ ಹಾ. ಮರ್ಯಾದೆ ಉಳಿಸುವ ಇದು. ಸರಿ, ಹಾ. ಸಂತೋಷ ಆಯ್ತು ನಿಮ್ಮ ತಂಡ ವಿಷಯ ಕೇಳಿ. ಹಾ. ಹಾಗಾಗಿ ಕೇಳುವುದು. ಇವರು ಹಾಗೆ ಹೆಣ್ಣವೇಷ ಮಾಡೋ ಒಂದಿನ ಸೀರೆ ಬಿಚ್ಚಿ ಹೋಯ್ತು. ಹಾ. ಅಲ್ಲೇ ಕುಳಿತು ಬಿಟ್ರು. ಬುದ್ಧಿವಂತಿಕೆ ಅದು. ಏನ್ ಮಾಡಿದ್ರು ಹೇಳುವುದಿಲ್ಲ. ಹಾ. ಯಾಕಂದ್ರೆ ಎತ್ತರ ಮರ್ಯಾದೆ ಹೋಗ್ತಾರೆ. ಹಾ ಹಾ ಹಾ. ಅಲ್ಲೇ ಎಲ್ಲ ಅಭಿನಯ. ಪ್ರೇಕ್ಷಕರಂದ್ರು ಕುಂತಲೇ ಅಭಿನಯ ಹೊಸ ರೀತಿಯಲ್ಲಿ ಕೊಟ್ಟ. ಇವತ್ತು ಹೊಸ ರೀತಿಯಲ್ಲಿ ಪಾತ್ರ ನಿರ್ವಹಣೆ ಅಂತ ಹೇಳಿದ್ರು. ಹೌದಾ? ಆಗ್ಲಿ. ಅಲ್ಲಿಗೆ ನಾವು ಬೆಳಕೆಲ್ಲ ತೆಗೆದು ಒಳ ತಗೊಂಡೋಗಿ ಹೋಯ್ತು. ಅಷ್ಟು ಮಾಡುವುದೇ ಇರಲಿ. ಈ ತಂಡವನ್ನು ಕಟ್ಟಿಕೊಂಡು ಹೀಗೆ ಬಂದರಲ್ಲ ನೀವು, ಹೌದು. ಉದ್ದೇಶ ಏನು ಗೊತ್ತಾಗಲಿಲ್ಲ. ಅಂದ್ರೆ ನಮ್ಗೆ ಇಲ್ಲಿ ಎಲ್ಲಿಯಾದ್ರೂ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿದ್ರೆ ಹಾ. ಒಂದು ಪ್ರದರ್ಶನ ಮಾಡೋಣ ಅಂತುಂಟು. ಸಂತೋಷ ಆಯ್ತು. ನಾನು ಕಲೆಯ ಬಗ್ಗೆ ಬಹಳ ಅಭಿಮಾನ ಉಳ್ಳವ. ನೀವು ಹೌದು. ಅಭಿಮಾನಿಗಳ? ಖಂಡಿತ. ನಿಮ್ಮ ಹೆಸರೆಂತ ಅಂದ್ರೆ? ವಿಜಯ ಅಂತ. ವಿಜಯ ಅಂತ. ಹೌದು. ಒಳ್ಳೆಯದು. ಹಾ. ನನ್ನ ಇದನ್ನ ನೆನಪಿಟ್ಕೊಳ್ಳಿ. ಅದಿಲ್ಲ. ಹೌದು, ಯಾಕಂದ್ರೆ ನಾನು ಆಗಾಗ ನಿಮ್ಮನ್ನ ಸಂಪರ್ಕಿಸ್ತಾ ಇರ್ತೇನೆ. ಖಂಡಿತ. ಹೌದು, ಯಾಕಂದ್ರೆ ನಮ್ಗೆ ಅಭಿಮಾನಿಗಳು ಅಂತ ಬಂದ್ರ ಹಾ. ಅವ್ರನ್ನ ಹಾಕಿ ಪಕ್ಕನ ಬಿಡುವುದಿಲ್ಲ ಅಲ್ಲ, ನಾನು. ಗೊತ್ತಾಯ್ತು ನನಗೆ. ನೀವು ಇಷ್ಟೊತ್ತು ಮಾತಾಡುವಾಗಲೇ ಗೊತ್ತಾಯ್ತು ನನಗೆ. ಇರಲಿ. ನನ್ನ ಹೆಸರು ವಿಠಲಾಚಾರ್ಯ ಅಂತ. ವಿಠಲಾಚಾರ್ಯ. ಅಶೋಕಾಚಾರ್ಯ ಅಲ್ಲ, ಅಶೋಕಾಚಾರ್ಯ. ವಿಠಲಾಚಾರ್ಯ. ವಿಠಲಾಚಾರ್ಯ. ಆಗ್ಲಿ ಆಗ್ಲಿ, ಸಂತೋಷ. ಹಾ. ನಿಮ್ಗೆ ನಮ್ಮೂರಲ್ಲಿ ಅವಕಾಶ ಬೇಕಲ್ವಾ? ಹೌದು. ಅಭಿಮಾನಿಯಾಗಿ. ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿಸಿ. ನಮ್ಮ ಮನೇಲಿ ಬೇಡ, ನಮ್ಮ ಮನೇಲಿ ಜಾಗಿಲ್ಲ. ಜಾಗಿಲ್ಲ. ಅಲ್ಲ, ಒಂದು ಹಾ. ನಮಗೆ ಹೆಚ್ಚಿಗೆ ಜಾಗ ಬೇಕು ಅಂತಿಲ್ಲ. ಹಾ. ಇಷ್ಟದ್ರಲ್ಲೇ ನಾವು ಮಾಡ್ತೇವೆ. ಹಾ. ನಮ್ಮ ಕಲಾವಿದರಷ್ಟೇ ಎಷ್ಟು ದೊಡ್ಡ ರಂಗಸ್ಥಳ ಬೇಕು ಅಂತೆಲ್ಲ ಹೇಳುವುದಿಲ್ಲ. ಹಾ. ಅಲ್ಲೇ ಕುಳಿದಾದ್ರೂ ಅಭಿನಯ ಮಾಡ್ತಾರೆ. ಅಲ್ಲ, ನೀವು ಮಾಡಬಹುದು. ನಮ್ಮ ಮನೇಲಿ ಜಾಗಿಲ್ಲ ಅಂದ್ರೆ ಎಂತದ್ದು? ಹಾ. ನನಗೆ ಇರ್ಲಿಕ್ಕೆ ಜಾಗಿಲ್ಲ. ಹಾಗಿದ್ರೆ ಬೇಡ. ಸಮಸ್ಯೆ ಉಂಟು. ಆದ್ರೆ ನಿಮಗೆ ಅವಕಾಶ ಕೊಡುವ ವ್ಯವಸ್ಥೆ ನಾನು ಮಾಡ್ತೇನೆ. ಹೌದಾ? ಓ, ಹಾಗಾದ್ರೆ ಒಂದು ಉಪಕಾರ ಮಾಡಿ. ಮಹಾರಾಜರಲ್ಲಿ ಹೇಳಿ ಹಾ. ವ್ಯವಸ್ಥೆ ಮಾಡುವ ಕೆಲಸ ನನ್ನದ್ದು. ಕಾರ್ಯಕ್ರಮ ಕೊಡಿಸ್ತೀರಿ? ಖಂಡಿತ. ಬಿಡಿಸ್ಕೊಳ್ಳಿ, ಅದು ಬಿಡಿಸ್ಕೊಳ್ಳಿ. ಅದೀಗ ಮುಡ್ಚುವುದು ಯಾಕೆ ಗೊತ್ತುಂಟು ನಿಮ್ಗೆ? ಯಾಕೆ? ಕೆಲವು ಸಾರಿ ಹಣ ಇಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಮುಡ್ಚುದು. ನಾವು ಇಲ್ಲಿ ಹಣ ಇದ್ರೆ ಇವ್ರು ಕೇಳ್ತಾರೆ. ಹಾ. ಹಾಗಾಗಿ ಇಲ್ಲಿ ಇಟ್ಕೊಂಡ್ರೆ ತೊಂದ್ರೆ. ಹಾ. ಅಲ್ಲ, ಹಂಗೆ ಕೈ ಮುಡಿಸಿದ್ದಾರೆ. ನಿಮ್ಗೆ ಕಾರ್ಯಕ್ರಮ ಕೊಡಿಸಿದ್ದಕ್ಕೆ ಮುಂಗಡವಾಗಿ ಏನಾದ್ರು ಕೊಡ್ಬೇಕಾಗ್ತದೆ? ಬೇಡ, ಬೇಡ. ಅದು ಬೇಡ. ಕೇಳ್ದೆ. ನಾವೇ ನಿಮಗೆ ಕೊಡುದು ಬಿಟ್ರೆ ನಿಮ್ಮಲ್ಲಿ ತಗೊಳ್ಳೋ ಪದ್ಧತಿ ಇಲ್ಲ. ಆಯ್ತು, ನಮ್ಗೆ ಇಂಥ ಅಭಿಮಾನಿಗಳು ಬೇಕು. ಹೇಳಿ ಕಳಿಸ್ತೇವೆ. ನಾವು ಇಲ್ಲೇ ಇರ್ತೇವೆ. ಆಗ್ಲಿ, ಆಗ್ಲಿ, ಆಗ್ಲಿ. ಯಾರಲ್ಲಿ ಕಲಾವಿದರು ಬನ್ನಿ 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 ಬನ್ನಿ. ಪ್ರತಿ ನಮಸ್ಕಾರಗಳು. ನಾವು ನಿಮಗೆ ನಮಸ್ಕರಿಸಬೇಕು ಸ್ವಾಮಿ. ಬೇಡ, ತಾವು ಮಹಾರಾಜರು, ನಾವು ನಮಸ್ಕಾರ ಮಾಡಬೇಕು. ಊರಿಗೆ ನಾನು ಅರಸನಾಗಿರಬಹುದು, ಹಾ. ಆದ್ರೆ ಎಲ್ಲವನ್ನೂ ಮೀರಿದ ಹಾ. ವಿಶೇಷವಾದಂತಹ ಕಲೆ ಎನ್ನುವುದು ನಿಮ್ಮಲ್ಲಿ ಅಡಕವಾದದ್ರಿಂದ ಹಾ. ನಿಮ್ಮ ವಿಶಿಷ್ಟವಾದಂತಹ ವ್ಯಕ್ತಿತ್ವಕ್ಕೆ, ಹಾ. ನಿಮ್ಮಲ್ಲಿ ಅವ್ಯಕ್ತವಾಗಿ ಅಡಗಿರುವಂತಹ ಕಲೆಗೆ ಪ್ರಣಾಮಗಳು ದೊಡ್ಡ ಮನಸ್ಸು ತಮ್ಮದು. ಸ್ವಾಮಿ. ಹಾ.
ನಮ್ಮವರೆಲ್ಲ ಬಂದು ತಿಳಿಸಿದರು. ಆ. ಕಲಾವಿದರು ಕಲಾ ತಂಡವನ್ನ ಕಟ್ಟಿಕೊಂಡು ನಮ್ಮಲ್ಲಿಗೆ ಬಂದಿದ್ದಾರೆ ಎನ್ನುವುದು. ಹೌದು. ಹಾಗಾಗಿ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಎಂಬ ಉದ್ದೇಶದಿಂದಲೇ ನಿಮ್ಮನ್ನ ನಾನು ಇಲ್ಲಿಯವರೆಗೆ ಕರೆಸಿದ್ದು. ಎಲ್ಲಿಂದ ಬಂದವರು, ನಿಮ್ಮ ಕಲಾ ತಂಡದ ಹೆಸರೇನು? ನಾವು ಬಂದಿದ್ದು ಅದು ಉಜ್ಜಯಿನ್, ನಮ್ಮ ಊರು. ಊರು ಹೌದು. ಹಿಂದಿನ ನಮ್ಮದು ಇದುಂಟಲ್ಲ ಆ ಕಾರ್ಯಕ್ರಮ ಅವಂತಿಯಲ್ಲಿ ಮುಗಿಸಿ ಇಲ್ಲಿ ಬಂದಿದ್ದೇವೆ. ಇಲ್ಲಿಗೆ ಮೊದಲಾಗಿ ಹೇಳಿ ಬಂದದ್ದಲ್ಲ ನೀವು? ಅಲ್ಲ, ಅಂದ್ರೆ ಎಲ್ಲಾ ಕಡೆಯಲ್ಲಿಯೂ ಹೋಗಿ ಕಾರ್ಯಕ್ರಮ ಕೊಡುವುದ ಮೊದಲು ಹೇಳಿ ಹೋಗ್ತೀವಿ. ಕೆಲವು ಕಡೆಯಲ್ಲಿ ಅವರಾಗಿ ಆಮಂತ್ರಣ ಕೊಟ್ಟು ಕರೆಸ್ತಾರೆ, ಕೆಲವು ಕಡೆಯಲ್ಲಿ ನಾವು ಕೇಳಿ ಪಡಿಬೇಕಾಗ್ತದೆ. ಅದು ಅನಿವಾರ್ಯ ಬಿಡಿ. ಎಲ್ಲಾ ಕಡೆಯಲ್ಲಿಯೂ ಆಸಕ್ತರ ಇರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಗ ಕಲಾ ಪ್ರದರ್ಶನಕ್ಕೆ ಅವಕಾಶವನ್ನ ನಾವೇ ಬೇಡಿಕೆಯಾಗಿ ಇರಿಸಬೇಕಾಗ್ತದೆ. ಈಗ ನಿಮಗಿಲ್ಲಿ ಕಲಾ ಪ್ರದರ್ಶನಕ್ಕೊಂದು ಅವಕಾಶ. ನಮ್ಮದು ಅರ್ಧನಾರೀಶ್ವರ ನಾಟ್ಯ ಸಂಘ ಅಂತ. ಅರ್ಧನಾರೀಶ್ವರ ಅಂದ್ರೆ ಅರ್ಧ ಹೆಣ್ಮಕ್ಳು ಅರ್ಧ ಗಂಡು ಮಕ್ಕಳು ಇದ್ದಾರೆ. ಹೆಣ್ಮಕ್ಳು ಅವಕಾಶ ಉಂಟು, ಹೆಣ್ಮಕ್ಳು ಉಂಟು. ಹೌದು. ಅರ್ಧನಾರೀಶ್ವರ ಅಂತ ಹೆಸರು ಇರಿಸಿದ್ದು ಆ ಕಾರಣಕ್ಕೆ. ಆ ಕಾರಣಕ್ಕಾಗಿ ನಮ್ಮ ಇದಕ್ಕೆ ತಂಡಕ್ಕೆ ಬೇಡಿಕೆ ಬಂದದ್ದು. ಯಾಕೆ? ಅಂದ್ರೆ ಎಲ್ಲರೂ ಇಟ್ಕೊಂಡಿದ್ದೇವಲ್ಲ. ಹಾಗೆ ಕಲೆಗೆ ಅವರು ಇವರು ಎನ್ನುವ ಭೇದ ಇಲ್ಲ ಸ್ವಾಮಿ. ಕಲೆಗೆ ಎಲ್ಲರೂ ಒಂದೇ, ಎಲ್ಲರನ್ನೂ ಸ್ವೀಕರಿಸ್ತಾರೆ. ಹಾಗಾಗಿ ನೀವು ಆ ವಿಭಾಗದಲ್ಲಿ ಒಳ್ಳೆಯ ಕಾರ್ಯವನ್ನೇ ಮಾಡ್ತಾ ಇದ್ದೀರಿ. ಇದು ನಿಮ್ಮದ್ದು ಕಾಲಮಿತಿಯೋ ಅಥವಾ ಪೂರ್ಣ ಪ್ರಮಾಣದ್ದು? ಎಲ್ಲವೂ ಮಾಡ್ತೇವೆ. ಸಂಘಟಕರು ಹೇಗೆ ಬಯಸ್ತಾರೆ ಹಾಗೆ ಮಾಡ್ತೇವೆ. ಅಲ್ಲ, ಅಷ್ಟೆಲ್ಲ ಕಲಾವಿದರು ಇದ್ದಾರಪ್ಪ. ಅಲ್ಲ, ಸಂಘಟಕರು ಬಯಸಬಹುದು. ಇದು ವೀಳ್ಯ ಒಂದೇಯಾ ಹೆಚ್ಚಿಗೆ? ಹೆಚ್ಚಿಗೆ ಅಂದ್ರೆ ಕಾಲಮಿತಿ ಆದ್ರೆ ಹೇಗೆ? ಕಾಲಮಿತಿಗಾದ್ರೆ ಸ್ವಲ್ಪ ಕಡಿಮೆ, ಪೂರ್ಣ ಪ್ರಮಾಣ ರಾತ್ರಿಗಾದ್ರೆ ಹೆಚ್ಚು, ಮತ್ತೆ ಶನಿವಾರ ಮತ್ತು ಹೆಚ್ಚು. ಅದು ಯಾಕೆ ಹಾಗೆ? ಅಂದ್ರೆ ಮರುದಿನ ಎಲ್ಲರಿಗೂ ಬಿಡುವು ಇರ್ತದೆಯಲ್ಲ. ಅಲ್ಲ, ಮರುದಿನ ಅವರಿಗೆ ಬಿಡುವು ಇದ್ರೆ ಕೊಡುವವನಿಗೆ ಬಿಡುವು ಇರ್ತದ ಸ್ವಾಮಿ. ಕೊಡುವವರಿಗೆ ಬಿಡುವಿಲ್ದಿದ್ರು ಮರುದಿನ ಬಿಡುವು ಉಂಟು ಅಂತ ಹೆಚ್ಚಿಗೆ ಜನ ಬರ್ತಾರಲ್ಲ, ಅವನಿಗೆ ಸಂಪಾದನೆ ಆಗ್ತದೆ ಸಂಘಟಕನಿಗೆ. ಅಂದ್ರೆ ಆ ದಿವಸ ಸಂಪಾದನೆ ಹೆಚ್ಚಿಗೆ ಆಗ್ತದೆ ಎನ್ನುವ ಕಾರಣಕ್ಕೆ ಶನಿವಾರಕ್ಕೆ ಮಾತ್ರ ಹೆಚ್ಚ ಇಲ್ಲ, ಜಾತ್ರೆ ಆದ್ರೂ ಹೆಚ್ಚು. ಜಾತ್ರೆಯಲ್ಲೆಲ್ಲ ಹೆಚ್ಚಿಗೆ ಮಾಡಿ ಏನು ಪ್ರಯೋಜನ ಹೇಳಿ? ಅಲ್ಲ, ಜಾತ್ರೆಯಲ್ಲಿ ಹೆಚ್ಚು ಮಾಡುವುದು ಕಾರಣ ಉಂಟು. ಏನು? ಅಂದ್ರೆ ಜಾತ್ರೆಯಲ್ಲಿ ಹೆಚ್ಚಿಗೆ ಜನ ಸೇರ್ತಾರಲ್ಲ, ಸಂಘಟಕನಿಗೆ ಹೆಚ್ಚು ಪ್ರಾಪ್ತಿ ಆಗ್ತದೆ. ಅವನಿಗೆ ಪ್ರಾಪ್ತಿ ಆದ್ರೆ ನಮಗೂ ಸ್ವಲ್ಪ ಹೆಚ್ಚಿಗೆ ಕೊಡ್ಲಿ ಅಂತ ಹೀಗೆ. ಅಲ್ಲ, ಜಾತ್ರೆ ಜನ ಸೇರ್ತಾರೆ, ಹೌದು. ಜಾತ್ರೆ ಬಂದವರೆಲ್ಲ ಇಲ್ಲಿ ಬಂದ್ರೊಟ್ಟಿಲ್ಲ. ಬರ್ದಿದ್ರು ತೊಂದರೆ, ಆದ್ರೆ ಸಂಘಟಕರನ್ನು ತೆರಬೇಕಾದದ್ದು ಅನಿವಾರ್ಯ. ಆಕಸ್ಮಿಕವಾಗಿ ವಹಿಸಿಕೊಂಡಿರುವಂತಹ ಸಂಘಟಕನಿಗೆ ನಿಮ್ಮ ತಂಡದಿಂದ ಪ್ರಯೋಜನ ಪ್ರಾಪ್ತಿ ಆಗಲಿಲ್ಲ, ನಷ್ಟ ಆಯಿತು ಅಂತಾದ್ರೆ ಆ ದಿವಸ ಏನಾದ್ರೂ ನೀವು ಹಿಂದೆ ಕೊಡುವುದುಂಟ? ಇಲ್ಲ, ನಾವು ಕೈಯಿಂದ ಕೊಡುವುದೇ. ಅವ ಹೊಂಡಕ್ಕೆ ಬೀಳುವುದು. ಅಂದ್ರೆ ಅವ ಕಾರ್ಯಕ್ರಮ ಮಾಡಿಸುವಾಗಲೇ ಮನೆಯಲ್ಲಿ ಎಷ್ಟು ಗಟ್ಟಿ ಇದ್ದೇನೆ ಅಂತ ನೋಡಿಯೇ ಮಾಡಿಸಬೇಕು. ಮತ್ತೆ ನೀವು ಸಂಘಟಕನನ್ನ ಅರಸಿ ಕಾರ್ಯಕ್ರಮ ಕೊಡುವಾಗ ಸಂಘಟಕನ ಆರ್ಥಿಕ ಸ್ಥಿತಿ ನೋಡೇ ಕೊಡ್ತೀರಾ? ಹೌದೌದು. ಸ್ವಲ್ಪ ಅಲ್ಲ ಅಂದ್ರೆ ಅವ ಗಟ್ಟಿ ಇದ್ದಾನ, ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಹೋದ್ರೆ ಕೊಟ್ಟು ಕಳಿಸಬಹುದಾ ಇತ್ಯಾದಿ ಇತ್ಯಾದಿ ನೋಡಿಯೇ ಒಪ್ಪಿಕೊಳ್ತೇವೆ. ಹಾಗೆ ಅಂತೂ ನಿಮಗೆ ಯಾವ ವಿಭಾಗದಲ್ಲಿಯೂ ನಷ್ಟ ಯಾಕಂದ್ರೆ ಇಷ್ಟು ಜನರ ಊಟ ಇತ್ಯಾದಿ ಖರ್ಚು ಹೋಗ್ಬೇಕಲ್ಲ. ಸರಿ ಸ್ವಾಮಿ, ಹೊಣೆಗಾರಿಕೆ ಇದ್ದ ಮೇಲೆ ಅದೆಲ್ಲ ಸ್ವಾಭಾವಿಕವಾದ. ಈಗ ನಿಮಗೆ ಏನಾದ್ರೂ ನಿಬಂಧನೆಗಳು ಇದೆ, ವ್ಯವಸ್ಥೆ ಏನಾಗಬೇಕು? ಈಗ ಇವತ್ತಿನ ಒಂದು ಕೆಲಸ ಮಾಡ್ತೇವೆ. ಇವತ್ತು ಎಲ್ಲಾ ಕಲಾವಿದರು ಸಾಕಷ್ಟು ಪ್ರಯಾಣದಿಂದ ಬಳಲಿದ್ದಾರೆ, ಹಾಗಾಗಿ ದೊಡ್ಡ ಕಥೆ ಮಾಡುವುದಿಲ್ಲ. ಸಮಯ ಮಿತಿ, ಒಂದು ನಾಟ್ಯ ಕಾರ್ಯಕ್ರಮ ಇಟ್ಟುಬಿಡುವ. ಒಳ್ಳೆ ನಾಟ್ಯಗಾರ್ತಿ ನೀವು ನೋಡಿದ್ರೆ ಮತ್ತೆ ಬಿಡ್ಲಿಕ್ಕಿಲ್ಲ. ಇಲ್ಲಿ ಅಲ್ಲ, ನಾಟ್ಯವನ್ನ ಒಂದು ತಿಂಗಳ ಕಾರ್ಯಕ್ರಮ ಮಾಡಿಸ್ತೀರಿ ನೀವು. ಅದೇ ನೀವು ಅಷ್ಟು ನಿಘಂಟಾಗಿ ಹೇಳ್ತೀರಿ. ಅವಳು ಹಾಗಿದ್ದಾಳೆ. ಹೋದಲ್ಲೆಲ್ಲ ಮೊದಲ ಅನುಭವ. ಒಂದು ಕಾರ್ಯಕ್ರಮ ಕೊಟ್ಟಲ್ಲಿ ಒಂದು ತಿಂಗಳು ಅಲ್ಲೇ ಅವ್ರು ಬಿಡುವುದೇ ಇಲ್ಲ. ಮತ್ತೆ ನಾಳೆ ಮಾಡುವುದೇ ನಾಳೆ ನೀವು ಮತ್ತೆ ಅಲ್ಲ, ನಾಟ್ಯಗಾತಿಯನ್ನ ಮಾತ್ರ ಬಿಡುವುದಿಲ್ವೋ? ನಿಮ್ಮ ಸಂಪೂರ್ಣ ತಂಡವನ್ನೇ ಬಿಡುವುದೇ ಅಲ್ಲ, ನಾವು ಅವಳನ್ನು ಬಿಟ್ಟು ಹೋಗುದಿಲ್ಲಲ್ಲ. ನಿಮಗೆ ಮುಂದೆ ನಿಮ್ಗಲ್ಲಿ ಬೇಕಲ್ಲ ಮತ್ತೆ. ಹಾಗಾಗಿ ಅವಳಿಗಾಗಿ ನಮ್ಮನ್ನು ಇಟ್ಕೊಳ್ಳೇಬೇಕು. ಹಾಗಾದ್ರೆ ಈಗ ನಾವಿಲ್ಲಿ ನಿಮ್ಮ ಕಲಾ ಪ್ರದರ್ಶನಕ್ಕೆ ಏನೇನು ವ್ಯವಸ್ಥೆ ಬೇಕು? ವೇದಿಕೆ ನಿಮ್ಮದುಂಟ? ಇಲ್ಲ, ವೇದಿಕೆ ಇಲ್ಲ. ವೇದಿಕೆ ನಿಮ್ದೆ. ಧ್ವನಿವರ್ಧಕ ನಮ್ದಿಲ್ಲ, ನಿಮ್ದೆ. ಅದ್ ನಮ್ದೆ. ಬೆಳಕು ನಿಮ್ದೆ. ಇದು ಬಣ್ಣ ನಿಮ್ದು ಅಲ್ಲ, ನಮ್ದು. ಆಮೇಲೆ ಆಭರಣ ಎಲ್ಲ ಹೇಳಿದ್ದೇವೆ ಒಬ್ಬರಿಗೆ, ತರ್ತಾರೆ. ಬರ್ದಿದ್ರೆ ಇದ್ದದ್ರಲ್ಲೇ ಮಾಡ್ತೇವೆ. ಅದು ಆ ಗುಣ ಉಂಟು. ಮತ್ತೆ ಉಳಿದ ವ್ಯವಸ್ಥೆ ಎಲ್ಲ ಇದು ಊಟಕ್ಕೆಲ್ಲ ನಾನು ಅವನಲ್ಲಿ ಇದ್ರೆ ಕೊಡ್ತೇನೆ, ಪಟ್ಟಿ ಕೊಡ್ತೇನೆ. ಪಟ್ಟಿ ಇವತ್ತಿನದ್ದು ಮಾತ್ರ ಕೊಡ್ತೀರಾ, ಒಂದು ತಿಂಗಳದ್ದೇ ಕೊಡ್ತೀರಾ? ಅದನ್ನ ನೀವು ನೋಡಿ, ಅದನ್ನ ನಿಮಗೆ ಗೊತ್ತಾಗ್ತದೆ. ನಾವು ಹೆಚ್ಚಿಗೆ ಹೇಳುವುದಿಲ್ಲ, ಇದ್ದದ್ರಲ್ಲಿ ಹಿತಮಿತವಾಗಿ ಅಲ್ಲ. ಇದು ಮತ್ತೆ ಪೂಜಾ ಸಾಮಗ್ರಿ ಬೇಕು. ಅದು ಇವತ್ತು ಒಂದೇ ದಿವಸದ ಒಂದು ತಿಂಗಳ ನೋಡುವ, ಅದು ನಾನು ಹೇಳ್ತೇನೆ, ಲೆಕ್ಕ ಮಾಡಿ ಹೇಳ್ತೇನೆ.
ಅಲ್ಲಿ ಪಟ್ಟಿ ನೋಡ್ರೆ ಗೊತ್ತಾಗ್ತದೆ. ಇದು ಊಟಕ್ಕೆ ಹಾ. ಒಂದು 40 ಸೇರು ಅಕ್ಕಿ. ನೀವು ಇದ್ದದ್ದು ಎಷ್ಟು ಜನ? ನಾವಿದ್ದದ್ದು ಒಂದು 15 ಜನ. 15 ಜನಕ್ಕೆ 40 ಸೇರು ಯಾಕೆ ಸ್ವಾಮಿ? ಅಂದ್ರೆ ನಾಳೆ ಕಾರ್ಯಕ್ರಮ ಸಿಕ್ತಿದ್ರೆ ನಾವು ಅಲ್ಲಿ ಎಲ್ಲ ಊಟ ಮಾಡ್ಬೇಕಲ್ಲ, ಹಾಗಾಗಿ ಆಕಸ್ಮಿಕ ಕಾರ್ಯಕ್ರಮ ಸಿಕ್ಕಿದ್ರೆ ಇದೆಲ್ಲ ಇಟ್ಟು ಹೋಗ್ತೀರಿ? ಇಟ್ಕೊಡ್ತೇವೆ. ಯಾವ ಕಾರ್ಯಕ್ರಮ ಸಿಕ್ಕಿಲ್ಲ ಅವತ್ತು ಊಟ ಮಾಡ್ತೇವೆ. ಆಮೇಲೆ ಕೊನೆಗೆ ಒಂದು 20 ಕುಂಬಳಕಾಯಿ. 20 ಅಂದ್ರೆ ನಿಮ್ಮ ಜೊತೆ ಕೋಣವು ಉಂಟಾ? ಅಲ್ಲಪ್ಪ, ನಮ್ಮಲ್ಲಿ ಹೋಳು ತಿನ್ನುವವರು ಹೆಚ್ಚು. ಕುಂಬಳಕಾಯಿ ಹೋಳು, ಊಟಕ್ಕೆ ಕುಳಿತರೆ ಸಾಕು, ತುಂಡು ಬೇಕು ಅನ್ನೋದು ನಾವು. ಕುಂಬಳಕಾಯಿ ಹೋಳು. ಸರಿ ಸರಿ ಸರಿ. ಹಾಗೆ ಆಮೇಲೆ ಇಡೀ ಸೌಟಿಗೆ ಒಂದು ಹೋಳು ನಮ್ಮಲ್ಲಿ. ಅದು ಒಬ್ಬರಿಗೆ ಒಂದು ಹೋಳು. ಒಂದು ಹೋಳು. ಹಾಗೆ ಮತ್ತೆ ಸಿಹಿ ಪದಾರ್ಥಗಳು. ಸಿಹಿ ಪದಾರ್ಥಗಳು ಮತ್ತೆ ವಿಶೇಷವಾದ ಕಾರ್ಯಕ್ರಮ ಮಾಡಿದಾಗ ಒಂದು ಪಾಯಸ ಮಾಡಿಸುವ ಕ್ರಮ ಉಂಟು. ಬಿಡಿ, ಅದು ವಿಶೇಷ ಅಲ್ಲ. ಒಂದು 8 ಡಬ್ಬು ಬೆಲ್ಲ. 8 ಅಂದ್ರೆ ಈ ವರ್ಷ ನಿಮ್ಮ ಅಲ್ಲ, ಮಳೆಗಾಲದಲ್ಲಿ ಬೆಲ್ಲದ ವ್ಯಾಪಾರ ಉಂಟು. ಅಂದ್ರೆ ನಮ್ಮಲ್ಲಿ ಪಾಯಸಕ್ಕೆ ಸರಿಯಾಗಿ ಸಿಹಿ ಬೀಳ್ಬೇಕು. ಮತ್ತೆ ಹೀಗಿರಬಹುದು. ಹೇಗೆ? ಈ ಬೇಸಿಗೆಯ ತಿರುಗಾಟದಲ್ಲಿ ಸಂಗ್ರಹಿಸದ್ದನ್ನೆಲ್ಲ ಆ. ಮಳೆಗಾಲದಲ್ಲಿ ಮಾರಾಟ ಮಾಡಿಕೊಂಡು ಜೀವನ ಮಾಡ್ಬೇಕಲ್ಲ. ಕಾರ್ಯಕ್ರಮ ಕಡಿಮೆ ಇರುವುದಲ್ವಾ? ಆಗಲ್ಲ. ಮತ್ತೊಂದು ಉಂಟು, ಆ. ನಮ್ಮಂತೆ ಇಂಥ ಮತ್ತೊಂದು ತಂಡವೂ ಉಂಟು. ಪಾಪ ಅವರಿಗೆ ಯಾರು ಕೊಡುವುದಿಲ್ಲ ಅಂತ ತಮಿಳು ಒಟ್ಟು ಮಾಡಿದ್ರೆ ಅಲ್ಲಿ ಕಳಿಸುವುದು ಉಂಟು. ಓ, ಅದು ಅದೊಂದು ಕ್ರಮ ಉಂಟು. ಅಲ್ಲಿ ಇಷ್ಟೆಲ್ಲ ಬರುವುದಿಲ್ಲ. ಬರುವುದಿಲ್ಲ. ಈ ಹರಕೆ ರೂಪದಲ್ಲಿ ಬರುವುದಿಲ್ಲ. ಬರುವುದಿಲ್ಲ. ಇಲ್ಲಿ ಸಂಗ್ರಹಿಸಿದ್ದನ್ನು ಅಲ್ಲಿ ಅಲ್ಲಿ ಕೊಡು. ಕೊಡು. ದೊಡ್ಡ ಹೆಸರು ಅವರಿಗೆ. ಸರಿ ಸರಿ. ಈಗ ಊಟ ಮಾಡಿದ ಮೇಲೆ ಹಾ. ಈ ವ್ಯವಸ್ಥೆ ಆದ್ಮೇಲೆ ಮತ್ತೆ ಕೊನೆಗೆ ಒಂದು ಹೇಳಿ. ಒಂದು 8 ಸೇರು ಅಡಿಕೆ. ನಿಮ್ದಂತ ಅಡಕೆ ವ್ಯಾಪಾರ ಉಂಟಾ? ಎಲೆಡಿಕೆ ತಿನ್ನುವರು ಹೆಚ್ಚಿದ್ದಾರೆ. 8 ಸೇರು. ಕಲಾವಿದರಿಗೆ ಸ್ಫೂರ್ತಿ ಬರಬೇಕಲ್ಲ. ಕಲಾವಿದರಿಗೆ ಆ ಬೀಳಕ್ಕೆ ಬೇಕಾದದ್ದೆಲ್ಲ ಗೊತ್ತುಂಟಲ್ಲ, ಸುಣ್ಣ ಮತ್ತೆ ಇದು ಎಲ್ಲ ಇದೆಲ್ಲ ಹಾಕಿ ವ್ಯವಸ್ಥೆ ಮಾಡುವ. ಎಲ್ಲ ಸರಿ ಸರಿ. ಎಲ್ಲ ಸೇರಿಸಿದ್ದಾನೆ. ಆಯ್ತಲ್ಲ. ಮತ್ತೆ ಮಧ್ಯದಲ್ಲಿ ಏನಾದ್ರೂ ಉಪಹಾರದ ವ್ಯವಸ್ಥೆ, ಉಪಹಾರ ಮಧ್ಯ ಉಪಹಾರದಲ್ಲಿ ಬೇಕು. ಪಾನೀಯ. ಪಾನೀಯ ಇತ್ಯಾದಿ ಇತ್ಯಾದಿ. ಮತ್ತೆ ಉಳಿದದ್ದು ಕಾರ್ಯಕ್ರಮ ಮುಗಿದ ಮೇಲೆ ನೋಡುವ. ಮತ್ತು ಉಂಟು. ಉಂಟು, ಅದ್ರ ಕೊನೆಗೆ ಹೇಳ್ತೇನೆ. ಅಡ್ಡಿಲ್ಲ, ಹೇಳಿ. ಈಗ ನೀವು ಇಂತಿಷ್ಟೇ ಕೊಡಬೇಕು ಎನ್ನುವ ನಿಬಂಧನೆ ನಾನ್ ನಿಮ್ಮಲ್ಲಿ ಕೇಳುವುದಿಲ್ಲ. ಯಾಕೆ? ಯಾಕೆ ನೀವು ಹೆಚ್ಚಿಗೆ ಕೊಡ್ತೀರಿ ಅಂತ ನನಗೆ ಗೊತ್ತುಂಟು. ಯಾಕೆ ನಾನ್ ಕೇಳುವುದು ಕೇಳಿದ್ ಕಡಿಮೆ ಆಗಿ ಬಿಡುವುದು, ನಿಮ್ ಮತ್ತೆ ಹೆಚ್ಚು ಕೊಡುವ ಅಂತ ಆಸೆ ಇರುವುದು. ಅಂತೂ ಹಲವು ತಿರುಗಾಟ ಮಾಡಿ ಬಂದವರು ಎನ್ನುವುದು ಅರ್ಥ ಆಯ್ತು. ಅಲ್ಲ, ಇವರು ಕೆಲವು ಮೇಳ ಮಾಡ್ತಾರೆ ಇವರು. ಹಾಗಾಗಿ ನಿಮ್ಮಂತವ್ರ ಹತ್ರ ಕೇಳುವುದಿಲ್ಲ. ಇನ್ನು ಕೊಡುವುದೇ ಅನುಮಾನ ಇದ್ದಾಗ ನಾವು ಇಷ್ಟು ಕೊಡ್ಲೇ ಕೇಳುವುದೇ. ಮೊದಲ ಕಾರ್ಯಕ್ರಮ ಒಪ್ಪುವಾಗಲೇ ಇಷ್ಟು ಕೊಡ್ಲೇಬೇಕು ಅಂತ ಕೇಳ್ತೀವಿ. ಹೇಳ್ತೀರಿ. ಈಗ ನಾನು ಈಗ ಅಲ್ಲಿ ಹಿಂದೆ ಎಲ್ಲ ವೇಷ ವ್ಯವಸ್ಥೆ ಉಂಟು. ಅಲ್ಲ, ಸಿದ್ಧ ಮಾಡೋದು ಕೇಳಿ ಆಗಿದೆ. ಹೌದಾ? ನಾನು ಮೊದಲೇ ವೇಷ ನೀನು ಸಿದ್ಧ ಮಾಡಿಕೊ, ಇಲ್ಲಿ ಬರುವುದು ಬೇಡ, ಇಲ್ಲೆಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳಿ ಬಂದಾಗಿದೆ. ಹೇಳಿ ಆಗಿದೆ. ಹಾಗಾಗಿ ಹಾಗಾದ್ರೆ ಈಗ ಮತ್ತೆ ದೊಡ್ಡ ದೊಡ್ಡ ಕಥೆ ಉಂಟು, ಒಳ್ಳೊಳ್ಳೆ ಕಥೆ ಉಂಟು, ಪೌರಾಣಿಕ ಕಥೆ ಉಂಟು, ಕಾಲ್ಪನಿಕ ಕಥೆ ಉಂಟು. ಹೌದಾ? ಹೌದೌದು. ಒಂದು ಹಿರಣ್ಯಕಶಿಪು ಮಾಡಿದ್ರೆ ಅಲ್ಲ, ಇವ ಹಿರಣ್ಯಕಶ್ಯಪ ಮಾಡಿದ್ರೆ ನೋಡಿ, ಅವರನ್ನು ನೋಡಿದ್ರೆ ಚಂಡಾಮರ್ಕರನ್ನು ನೋಡಿ ಅವರ ಪ್ರಹ್ಲಾದ ಉಂಟಲ್ಲ, ನೀವು ಕಣ್ಣೀರು ಇಳಿಸುವುದೇ ಅಲ್ಲ ಅಲ್ಲ, ಇವರದ್ದು ಹಿರಣ್ಯಕಶಿಪು, ಅವ್ರ ಪ್ರಹ್ಲಾದ. ಅದು ಹೇಗೂ ಕಣ್ಣೀರು ಬರುವುದೇ. ಮನೆಗೆ ನಾರಸಿಂಹನೇ ಬಂದಿರ್ಬೇಕು. ನರಸಿಂಹ ಯಾರು? ಇದ್ದಾರೆ, ಬೇರೆ ಇದ್ದಾರೆ. ಹೌದು, ಅವರು ಬೇರೆ ಇದ್ದಾರೆ. ನೀವು ಪಾತ್ರ. ನಾನು ಭಾಗವತಿಗೆ. ನಿಮ್ಮ ಸ್ವರ ಅಷ್ಟು ಅನುಕೂಲ ಇದ್ದಾರೆ. ಅಲ್ಲ, ಅದಕ್ಕೆ ಅದು ಇರಬೇಕು ಅಂತಿಲ್ಲ. ಸ್ವರಕ್ಕೂ ಭಾಗವತಿಗೂ ಸಂಬಂಧ ಇಲ್ಲ. ಆ ನಿಯಮವೇ ಇಲ್ಲ ನಮ್ಮ ಕಲಾ ಪ್ರಕಾರದಲ್ಲಿ. ಅಂದ್ರೆ ಸ್ವರ ಇರಲೇಬೇಕು ಅಂತ ಇಲ್ಲ, ಅದಕ್ಕೂ ಸಂಬಂಧವೇ ಇಲ್ಲ. ಆಕಸ್ಮಿಕ ಒಳ್ಳೆ ಸ್ವರ ಇದ್ರೆ, ಸ್ವರ ಇದ್ರೆ ಆತ ಮೇಲ್ ಬೀಳ್ತಾನೆ, 4 ಜನ ಕರೀತಾರೆ. ಸ್ವರ ಇಲ್ಲ, ಆದ್ರೂ ಪಾಪ ಪ್ರೇಕ್ಷಕರು ಸಹಿಸಿಕೊಂಡು. ಹಾಗಾಗಿ ನೀವು ಸ್ವರ ಇಲ್ಲ ಎನ್ನುವ ಕಾರಣಕ್ಕಾಗಿ ಸ್ವಂತ ಮೇಳ ಮಾಡಿದ್ರಿ. ಸ್ವಂತ ಮೇಳ ಮಾಡಿದ್ರಿ ಅಂದ್ರೆ ಬೇರೆ ಕಡೆ ಎಲ್ಲೋ ಕರೆಯುವುದಿಲ್ಲಲ್ಲ, ಬುದ್ಧಿ ಹೇಳಿ ಬನ್ನಿ ಅಂತ ಕರೆಯುವುದಿಲ್ಲಲ್ಲ. ಒಳ್ಳೆ ಅನುಕೂಲ. ಹೇಗೆಲ್ಲ ಉಂಟು. ಆಯ್ತಲ್ಲ, ಹಾಗಾದ್ರೆ ಕಾರ್ಯಕ್ರಮ ಆರಂಭಿಸಿಬಿಡು. ಮಾಡಿ.